ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಸಿರಮ್ ನ ಯೂಸ್ ಮಾಡ್ತಿದ್ದೀರಾ ಮತ್ತೆ ಯಾಕೆ ಅದನ್ನ ಯೂಸ್ ಮಾಡ್ತಿದ್ದೀರಾ ಅಂಡ್ ಅದರಿಂದ ಎಷ್ಟು ಪರ್ಸೆಂಟ್ ರಿಸಲ್ಟ್ ಪಾಸಿಟಿವ್ ಆಗಿದೆ. ಹೈಲೋರಾನಿಕ್ ಆಸಿಡ್, ರೆಟಿನಾಲ್, AHA, BHA, ವಿಟಮಿನ್ ಸಿ ಸಿರಮ್, ನಿಯಾಸಿನಮೈಡ್ ಸಿರಮ್. ನಾನು ಸ್ವಲ್ಪ ತಿಳ್ಕೊತೀನಿ ಯಾವೆಲ್ಲ ಸಿರಮ್ಸ್ ಯಾರಿಗೆಲ್ಲ ವರ್ಕ್ ಆಗ್ತಿದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ, ಮತ್ತೆ ಅದರಿಂದ ನೀವೆಷ್ಟು ಖುಷಿಯಾಗಿದ್ದೀರಾ ಅಂತ ನಾನು ಸ್ವಲ್ಪ ತಿಳ್ಕೊತೀನಿ. ಇಷ್ಟೆಲ್ಲ ಬೊಫೆ ಆಫ್ ಸಿರಮ್ ಕೊಡುವಂತ ಸೀರಮ್ ನಾನ್ ಇವತ್ತು ಹೇಳ್ಕೊಡ್ತೀನಿ. ಯಾರೆಲ್ಲ ಎಲ್ಲಾ ತರದ ಸೀರಮ್ಸ್ ಅನ್ನ ಯೂಸ್ ಮಾಡಿ ಝೀರೋ ರಿಸಲ್ಟ್ಸ್ ಅಂತಿರೋರು ಈ ಸೀರಮ್ ನ ಬಿಂದಾಸ್ ಆಗಿ ಟ್ರೈ ಮಾಡಿ. ಸೇಮ್ ಮಾರ್ಕೆಟ್ ನಲ್ಲಿ ಸಿಗೋ ತರದ್ದೇ ಸೀರಮ್ ಮನೇಲೆ ತಯಾರು ಮಾಡ್ಕೊಳ್ಬಹುದು ಅಂದ್ರೆ ನಂಬ್ತೀರಾ? ಸೇಮ್ ಮಾರ್ಕೆಟ್ ನಲ್ಲಿ ಏನ್ ಸೀರಮ್ ಸಿಗತ್ತಲ್ಲ ಅದೇ ರೀತಿಯಾದಂತ ಸ್ಮೆಲ್, ವಿತೌಟ್ ಸೈಡ್ ಎಫೆಕ್ಟ್ಸ್, ವಿತೌಟ್ ಪ್ರಿಸರ್ವೇಟಿವ್ಸ್. ಇದು ನಿಮ್ಮ ಸ್ಕಿನ್ಗೆ ಲೈಕ್ ಮೃಷ್ಟಾನ್ನ ಭೋಜನಕ್ಕಿಂತಾನೂ ಹೆಚ್ಚು, ಲೈಕ್ ಹೋಳಿಗೆ ಊಟ. ಸೊ ನಡೀರಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನೋಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಅಂಡ್ ಹೇಗೆ ಹಚ್ಕೊಳ್ಬೇಕು ಅನ್ನೋದನ್ನ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ. ಕೆಲವು ಜನ ಏನ್ ಮಾಡ್ತಾರೆ, ಹೇಗ್ ಮಾಡ್ಕೊಳ್ಬೇಕು ಸಿರಮ್ ಅನ್ನೋದನ್ನ ಮಾತ್ರ ನೋಡ್ತಾರೆ, ಹೇಗ್ ಹಚ್ಕೊಳ್ಬೇಕು ಅನ್ನೋದನ್ನ ಮಿಸ್ ಮಾಡ್ಕೊಂಡ್ ಬಿಡ್ತಾರೆ. ಅವಾಗ ರಿಸಲ್ಟ್ ಸಿಕ್ಕಿಲ್ಲ, ಆ ಪ್ರಾಬ್ಲಮ್ ಆಯ್ತು, ಈ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಸರಿಯಾಗಿ ವಿಡಿಯೋನ ನೋಡಿ ತಿಳ್ಕೊಳ್ಳಿ, ದೆನ್ ಯು ಹ್ಯಾವ್ ಯುವರ್ ಅಮೇಜಿಂಗ್ ರಿಸಲ್ಟ್ಸ್. ನಾನು ಈ ಸೀರಮ್ಗೆ ಯೂಸ್ ಮಾಡುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದ ಕೂಡ. ಫಸ್ಟ್ ಒಂದು ಕ್ಲೀನ್ ಅಂಡ್ ಡ್ರೈ ಆಗಿರುವಂತ ಬೌಲ್ಗೆ ಈ ಎಲ್ಲಾ ಪ್ರಾಸೆಸ್ ಅಲ್ಲೂ ಎಕ್ಸ್ಟ್ರಾ ನೀರ್ ಇರುವಂತ ಪಾತ್ರೆಯನ್ನ ಅಥವಾ ಸ್ಪೂನ್ಸ್ ಅನ್ನ ಬಳಸಬೇಡಿ. ಪೂರ್ತಿ ಪ್ರಾಸೆಸ್ ಅಲ್ಲಿ ಯೂಸ್ ಮಾಡುವಂತ ಪಾತ್ರೆಗಳಾಗಿರ್ಬೋದು, ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕ್ಲೀನ್ ಆಗಿರ್ಬೇಕು, ವಾಟರ್ ಟಚ್ ಆಗಬಾರ್ದು. ಹಾಗ್ ಮಾಡಿದ್ರೆ ಮಾತ್ರ ಈ ಸಿರಮ್ ನ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗತ್ತೆ. ಸೊ ಫಸ್ಟ್ ಒಂದು ಕ್ಲೀನ್ ಅಂಡ್ ಡ್ರೈ ಆಗಿರುವಂತ ಬೌಲ್ಗೆ 6-7 ಚಮಚೆಯಷ್ಟು ರೋಸ್ ವಾಟರ್ ಅನ್ನ ತಗೊಳ್ಳಿ. ರೋಸ್ ವಾಟರ್ ಇಲ್ಲ ಅಂದ್ರೆ ಡಿಸ್ಟಿಲ್ಡ್ ವಾಟರ್ ಇದ್ರು ಅದನ್ನು ತಗೊಳ್ಬಹುದು. ದೆನ್ ಅರ್ಧ ಚಮಚೆಯಷ್ಟು ಚಿಯಾ ಸೀಡ್ಸ್ ಅನ್ನ ಹಾಕೊಳ್ಳಿ ಅದಕ್ಕೆ. ನೆಕ್ಸ್ಟ್ ನಮ್ಮ ಆಂಟಿ ಏಜಿಂಗ್ ಸೀರಮ್ ನ ಹೀರೋ ಇಂಗ್ರೀಡಿಯೆಂಟ್ 1 ಟೇಬಲ್ ಸ್ಪೂನ್ ಅಷ್ಟು ಬೀಟ್ರೂಟ್ ಪೌಡರ್ ಅನ್ನ ತಗೊಳ್ಳಿ. ಇದೇ ಬೀಟ್ರೂಟ್ ಪೌಡರ್ ಇಂದಾನೆ ಇದಕ್ಕೆ ಬ್ಯೂಟಿಫುಲ್ ಪಿಂಕ್ ಕಲರ್ ಬರುತ್ತೆ. ಇದಾದ್ಮೇಲೆ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಿ, ಅಪ್ರಾಕ್ಸಿಮೇಟ್ಲಿ 1 ಗಂಟೆ. 1 ಗಂಟೆ ಆದ್ಮೇಲೆ ಇನ್ನೊಂದು ಕ್ಲೀನ್ ಅಂಡ್ ಡ್ರೈ ಆಗಿರುವಂತ ಬೌಲ್ಗೆ ಅರ್ಧ ಟೀ ಸ್ಪೂನ್ ಅಷ್ಟು ರೋಸ್ ಹಿಪ್ ಆಯಿಲ್ ಅಂಡ್ ಅರ್ಧ ಟೀ ಸ್ಪೂನ್ ಅಷ್ಟು ಜೋಜೋಬಾ ಆಯಿಲ್. ರೋಸ್ ಹಿಪ್ ಆಯಿಲ್ ಮತ್ತೆ ಜೋಜೋಬಾ ಆಯಿಲ್ ನಿಮ್ಮ ಸ್ಕಿನ್ಗೆ ಯಾವೆಲ್ಲ ಬೆನಿಫಿಟ್ಸ್ ಅನ್ನ ತಂದ್ಕೊಡುತ್ತೆ ಅಂದ್ರೆ, ನೀವು ಬರೀ ಆಂಟಿ ಏಜಿಂಗ್ ಸೀರಮ್ ನ ಮಾಡ್ತಾ ಇಲ್ಲ, ಸ್ಕಿನ್ ಬ್ಯಾರಿಯರ್ ರಿಪೇರ್ ಸೀರಮ್ ಅನ್ನ ಮಾಡ್ತಾ ಇದೀರಾ. ಎಲ್ಲಾ ತರದ ಬೆನಿಫಿಟ್ಸ್ ಇದೊಂದೇ ಸೀರಮ್ ಅಲ್ಲಿ ಸಿಗತ್ತೆ ನಿಮಗೆ. ಸ್ಕಿನ್ ಬ್ಯಾರಿಯರ್ ರಿಪೇರ್, ಬಂಗು, ಪಿಗ್ಮೆಂಟೇಶನ್, ಮೆಲಾಸ್ಮಾ, ತುಂಬಾ ಆಳಕ್ ಹೋಗಿರುವಂತ ಬಂಗ್ ಆಗಿರ್ಲಿ, ಯಾವುದೇ ರೀತಿಯಾದಂತ ಮುಖದ ಮೇಲೆ ಕಪ್ಪು ಕಲೆಗಳಾಗಿರ್ಲಿ, ಫೈನ್ ಲೈನ್ಸ್, ರಿಂಕಲ್ಸ್, ನಿಮ್ಮ ಸ್ಕಿನ್ ಮೇಲೆ ಎನಿ ಲೈಕ್ ಯಾವುದೇ ಪ್ರಾಬ್ಲಮ್ ಆಗಿರ್ಲಿ, ಇಟ್ ಕ್ಯಾನ್ ಫಿಕ್ಸ್. ಇದೊಂದು ಸೀರಮ್ ಇದೆಲ್ಲಾ ಪ್ರಾಬ್ಲಮ್ಸ್ ಅನ್ನ ತೆಗೆದು ಹಾಕತ್ತೆ. ನೆಕ್ಸ್ಟ್ ಒಂದು ಅರ್ಧ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಹಾಕಿ ಗಿವ್ ಇಟ್ ಅ ಗುಡ್ ಮಿಕ್ಸ್. ಇದು ಸೇಮ್ ನೀವೇನ್ ಮಾರ್ಕೆಟ್ ನಲ್ಲಿ ತಗೋತಿರಲ್ಲ ಅದೇ ತರದ ಸೀರಮ್ ಆಗತ್ತೆ. ಬಿಲೀವ್ ಮೀ, ಲಿಟ್ರಲಿ ಇಷ್ಟು ಈಸಿನಾ ಫೇಸ್ ಸೀರಮ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಡ್ತೀರಾ. ನೆಕ್ಸ್ಟ್ ಈ ಸೀರಮ್ಗೆ ಮಾರ್ಕೆಟ್ ಲೈಕ್ ಸ್ವಲ್ಪ ಜೆಲಿ ಕನ್ಸಿಸ್ಟೆನ್ಸಿ ತಗೊಂಡ್ ಬರೋದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ ಕ್ಸಾಂಥನ್ ಗಮ್ ಪೌಡರ್. ಇದನ್ನ ನಾವು ನಮ್ಮ ಸೀರಮ್ ಥಿಕ್ಕನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ. ಈ ಕ್ಸಾಂಥಮ್ ಗಮ್ ಕೂಡ ಎಡಿಬಲ್ ಚೀಸ್ ಅಂದ್ರೆ ಇದನ್ನ ಬೇಕರಿಗಳಲ್ಲಿ ಆಸ್ ಅ ಸ್ಟೆಬಿಲೈಸರ್, ಇಮ್ಯುಲ್ಸಿಫೈಯರ್ ತರ ಯೂಸ್ ಮಾಡ್ತಾರೆ. ಇದು ಕೂಡ ತಿನ್ನುವಂತದೇ ಪದಾರ್ಥ. ಒಂದು 1/4 ಚಮಚೆಯಷ್ಟು ಕ್ಸಾಂಥಮ್ ಗಮ್ ಪೌಡರ್ ಅನ್ನ ಈ ಆಯಿಲ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ರೋಸ್ ವಾಟರ್ ಮತ್ತೆ ಚಿಯಾ ಸೀಡ್ಸ್, ಬೀಟ್ರೂಟ್ ಪೌಡರ್ ಹಾಕಿಟ್ಟಿದ್ವಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಆ ಚಿಯಾ ಸೀಡ್ಸ್ ತನ್ನ ಅಂಶವನ್ನ ಅದ್ರೊಳಗಡೆ ಬಿಟ್ಕೊಂಡಿರತ್ತೆ. ಬೇಕಾದ್ರೆ ನೀವು ಇದನ್ನ ಓವರ್ ನೈಟ್ ಕೂಡ ಇಟ್ಕೊಳ್ಬಹುದು. 1 ಗಂಟೆಯಲ್ಲಿ ಚಿಯಾ ಸೀಡ್ಸ್ ಆಕ್ಟಿವೇಟ್ ಆಗಿರತ್ತೆ ಅಂಡ್ ಬೀಟ್ರೂಟ್ ಪೌಡರ್ ಆಂಟಿ ಏಜಿಂಗ್ ಬೆನಿಫಿಟ್ಸ್ ನ ಆ ರೋಸ್ ವಾಟರ್ ಅಲ್ಲಿ ಬಿಟ್ಕೊಂಡಿರತ್ತೆ. ಈಗೇನ್ ಪಿಂಕ್ ಕಲರ್ ನೀರ್ ಸಿಕ್ಕಿದೆಯಲ್ಲ ಅದನ್ನಷ್ಟೇ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಸಣ್ಣ ಮಕ್ಳಿಗೆ ಏನಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ ಅವ್ರ ಸ್ಕಿನ್ ಕೂಡ ಚೆನ್ನಾಗಿರ್ಲಿ, ಒಳ್ಳೆ ಹೆಲ್ದಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಳಿಗೆ ಏನಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ ಈ ಪ್ರಾಸೆಸ್ ಗೆ ನೀವು ಸ್ಟಾಪ್ ಮಾಡ್ಬೋದು. ಮಾರ್ಕೆಟ್ ಲೈಕ್ ಫಾಸ್ಟ್ ಆಗಿ ರಿಸಲ್ಟ್ಸ್ ಬೇಕು ಅಂತಂದ್ರೆ ಈ ಅಮೇಜಿಂಗ್ ಆಯಿಲ್ಸ್ ಅನ್ನ ಇನ್ಕ್ಲೂಡ್ ಮಾಡಿ. ಈ ಆಯಿಲ್ಸ್ ನಿಮ್ಮ ಸ್ಕಿನ್ ಮೇಲಿನ ಫೈನ್ ಲೈನ್ಸ್, ರಿಂಕಲ್ಸ್ ಅನ್ನ ಕಡಿಮೆ ಮಾಡುತ್ತೆ, ನಿಮ್ಮ ಸ್ಕಿನ್ ವಯಸ್ಸಾಗೋದನ್ನ ಏಕ್ದಮ್ ಸೆ ಸ್ಟಾಪ್ ಮಾಡುತ್ತೆ.
ನೆಕ್ಸ್ಟ್ ಆಯಿಲ್ ಮಿಕ್ಸ್ಚರ್ ಬೌಲ್ ಇರತ್ತಲ್ಲ, ಅದಕ್ಕೆ ಆ ಪಿಂಕ್ ವಾಟರ್ ಅನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೇನೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರಂದ್ರೆ ಗಂಟಾಗುವಂತ ಸಾಧ್ಯತೆ ಇರುತ್ತೆ. ದೆನ್ ಒಂದ್ 5 ರಿಂದ 6 ನಿಮಿಷ ಹಾಗೆ ಇರೋದಕ್ ಬಿಡಿ. ಈ ರೀತಿಯಾಗಿ ಜೆಲ್ ಕನ್ಸಿಸ್ಟೆನ್ಸಿ ಬಂದಿರತ್ತೆ. ಅದನ್ನ ಈ ಪಿಂಕ್ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ವಿಸ್ಕರ್ ಅನ್ನ ಯೂಸ್ ಮಾಡಿ ಮಿಕ್ಸ್ ಮಾಡಿ. ತುಂಬಾನೇ ಈಸಿ ಆಗತ್ತೆ. ಅವಾಗ ನೋಡಿ, ಮಾರ್ಕೆಟ್ ನಲ್ಲಿ ಸಿಗುವಂತ ಸೀರಮ್ ಅನ್ನ ನೀವು ಮನೆಯಲ್ಲೇ ಮಾಡಿರ್ತೀರಾ, ನೀವೇ ಆಶ್ಚರ್ಯ ಪಡ್ತೀರಾ, ಎಷ್ಟು ಈಸಿನಾ ಸೀರಮ್ ಮಾಡೋದು. ಇದು ನಿಮ್ಮ ಸ್ಕಿನ್ಗೆ ಲೈಕ್ ಮೃಷ್ಟಾನ್ನ ಭೋಜನ, ಲೈಕ್ ಹೋಳಿಗೆ ಊಟ. ನೀವು ನಿಮ್ಮ ಸ್ಕಿನ್ ಬ್ಯಾರಿಯರ್ ರಿಪೇರ್ ಸೀರಮ್ ನ ತಯಾರು ಮಾಡಿದೀರಾ. ಚಿಯಾ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾನೇ ರಿಚ್ ಆಗಿದೆ. ಇದು ಕೊಲಾಜನ್ ಅನ್ನ ಬೂಸ್ಟ್ ಮಾಡುತ್ತೆ. ಇದು ಕೊಲಾಜನ್ ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೀಟ್ರೂಟ್ ಪೌಡರ್ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದಂತ ಕಲೆಗಳಾಗಿರ್ಲಿ ಅದನ್ನ ಕಡಿಮೆ ಮಾಡೋದ್ರಲ್ಲಿ ಎತ್ತಿದ ಕೈ. ವಿದಿನ್ 2 ವಾರದಲ್ಲಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ, ನನಗೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನನ್ ಬ್ರಿಂಕಲ್ ಸಾಲ್ವ್ ಆಯ್ತು ಅಂತ ಹೇಳ್ಬಿಟ್ಟು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಈ ಸರ್ತಿ ಅಂತೂ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಹೋಗಾಗಿದೆ. ಅಷ್ಟು ಮ್ಯಾಸಿವ್ ರಿಸಲ್ಟ್ಸ್ ಅನ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ. ನೆಕ್ಸ್ಟ್ ಇದನ್ನ ಕ್ಲೀನ್ ಅಂಡ್ ಡ್ರೈ ಆಗಿರುವಂತಹ ಗಾಜಿನ ಬಾಟಲ್ ಒಳಗಡೆ ಹಾಕಿ ಫ್ರಿಡ್ಜ್ ಒಳಗಡೆ 2 ವಾರ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ರೋಸ್ ಚಿಪ್ ಆಯಿಲ್ ಮತ್ತೆ ಜೋಜೋಬ್ ಆಯಿಲ್ ಅಲ್ಲಿ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ತುಂಬಿಕೊಂಡಿದೆ, ಹೇರಳವಾಗಿದೆ. ಇದು ನಿಮ್ಮ ಸ್ಕಿನ್ ಆಯಿಲಿ ಮಾಡಲ್ದಂಗೆ ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಯಾರ್ದೆಲ್ಲ ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಟಿ ಝೋನ್ ಹತ್ರ ಮಾತ್ರ ಆಯಿಲ್ ಬರ್ತಿರತ್ತೆ, ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನ ತುಂಬಾ ಪ್ರಾಬ್ಲಮ್ ಇದೆ ಅಂತಂದ್ರೆ ಈ ಸೀರಮ್ ನ ಫಸ್ಟ್ ತಯಾರು ಮಾಡ್ಕೊಳ್ಳಿ, ದೆನ್ ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಇಷ್ಟನ್ ಮಾತ್ರ ಹೇಳ್ಬಲ್ಲೆ. ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ಕೂಡ ತೆಗೆದು ಹಾಕತ್ತೆ, ನಿಮ್ಮ ಸ್ಕಿನ್ ಅನ್ನ ಲೈಟ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಇದೆಲ್ಲದರ ಮಿಕ್ಸ್ ನಿಮ್ಮ ಸ್ಕಿನ್ ಗೆ ಒಂದು ಯೂತ್ಫುಲ್ನೆಸ್ ನ ತಂದ್ಕೊಡುತ್ತೆ, ಆ ಗ್ಲೋಯಿಂಗ್ ಸ್ಕಿನ್ ಅನ್ನ ತಂದ್ಕೊಡುತ್ತೆ. ಯಾರೆಲ್ಲ ನಿಮ್ಮ ಸ್ಕಿನ್ ಏಜ್ ಆಗೋದನ್ನ ತಡಿಬೇಕು ಅಂತಿದ್ದೀರೋ ಫಾಸ್ಟ್ ಈ ಸೀರಮ್ ಅನ್ನ ಟ್ರೈ ಮಾಡಿ. ಯು ವಿಲ್ ಬಿ ಫಾಲ್ ಇನ್ ಲವ್ ವಿತ್ ದಿಸ್ ಸೀರಮ್. ಇದನ್ನ ಯಾವಾಗ ಯೂಸ್ ಮಾಡ್ಬೇಕು, ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಇದನ್ನ ಎಲ್ಲಾರು ಯೂಸ್ ಮಾಡ್ಬೋದು, ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ಭೇದ ಇಲ್ಲ, ವಯಸ್ಸಾದವರೆಗೂ ಎಲ್ಲಾರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಒಳ್ಳೆ ಫೇಸ್ ವಾಶ್ ಅನ್ನ ಮಾಡ್ಕೊಳ್ಳಿ. ನಾನ್ ಯೂಸ್ ಮಾಡುವಂತ ಫೇಸ್ ವಾಶ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿ ಬೈ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಫೇಸ್ ವಾಶ್ ಅನ್ನ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ಯಾಡ್ ಡ್ರೈ ಮಾಡ್ಕೊಳ್ಳಿ. ಸ್ಕಿನ್ ಮೇಲೆ ಯಾವುದೇ ರೀತಿಯಾದಂತ ನೀರ್ ಇರಬಾರದು. ನೆಕ್ಸ್ಟ್ ಈ ಸೀರಮ್ ಅನ್ನ ಈ ಕಡೆಗೆ ಒಂದ್ 4-5 ಡ್ರಾಪ್, ಈ ಕಡೆಗೆ ಒಂದ್ 4-5 ಡ್ರಾಪ್ ಹಾಕಿ ಈ ಸೀರಮ್ ನ ಯೂಸ್ ಮಾಡೋದಕ್ಕೆ ಕಂಜೂಸಿ ಮಾಡಬೇಡಿ. ಯಾಕಂದ್ರೆ ಇದನ್ನ ನಾವು ಮನೆಯಲ್ಲೇ ಬರೀ 50 ರೂಪಾಯಿಲಿ ತಯಾರು ಮಾಡಿದೀವಿ, ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡ್ಬಂದಿಲ್ಲ. ಅದಕ್ಕೆ ಚೆನ್ನಾಗಿ ಹಚ್ಚಿ. ನೆಕ್ಸ್ಟ್ ನಿಮ್ಮ ಸ್ಕಿನ್ ಹೇಗ್ ಫೀಲ್ ಆಗ್ತಾ ಇರತ್ತಂದ್ರೆ ಏಕ್ದಮ್ ಸೆ ಬೇಬಿ ಸಾಫ್ಟ್ ಸ್ಕಿನ್. ನಾನ್ ಹೇಳ್ತಿರೋದ್ ನಿಮ್ಗೆ ಓವರ್ ಆಗಿ ಅನಿಸ್ತಿರ್ಬೋದು, ಬಟ್ ನೀವು ಈ ಸೀರಮ್ ನ ಮಾಡಿಟ್ಕೊಂಡ್ರೆ ನಿಮ್ಮ ಫಸ್ಟ್ ಕಮೆಂಟೇ ಅದು, ನನ್ ಸ್ಕಿನ್ ಇನ್ಸ್ಟೆಂಟ್ ಆಗಿ ಬೇಬಿ ಸಾಫ್ಟ್ ಸ್ಕಿನ್ ಆಗೋಯ್ತು ಅಂತ ಹೇಳ್ಬಿಟ್ಟು. ಇದನ್ನ ಬರೀ ಫೇಸ್ ಗಷ್ಟೇ ಅಲ್ಲ, ನಿಮಗೆ ಎಲ್ಲೆಲ್ಲಿ ಬ್ಲಾಕ್ನಿಂಗ್ ನ ಪ್ರಾಬ್ಲಮ್ಸ್ ಇರುತ್ತೋ ಅಲ್ಲೆಲ್ಲಾದ್ರ ಕಡೆನೂ ಹಚ್ಬೋದು. ಈ ಕಡೆ ಮೊಣಕೈ ಹತ್ರ ಹಚ್ಬೋದು, ಮೊಣಕಾಲಿಗೆ ನಿಮ್ಗೆ ಎಲ್ಲೆಲ್ಲಿ ಬ್ಲಾಕ್ನಿಂಗ್ ನ ಓವರ್ ಬ್ಲಾಕ್ನಿಂಗ್ ಆಗಿದೆ ಅಂತ ಅನ್ಸತ್ತೋ ಅಲ್ಲೆಲ್ಲಾ ಕಡೆನೂ ಹಚ್ಬೋದು. ಬಿಂದಾಸಾಗಿ ಹಚ್ಚಿ. ಸೇಮ್ ಮಾರ್ಕೆಟ್ ನಲ್ಲಿ ಸಿಗೋ ಸೀರಮ್ಸ್ ತರಾನೇ ಬ್ಲೆಂಡ್ ಆಗತ್ತೆ. ಹಚ್ತಿರುವಾಗ ಸ್ವಲ್ಪ ಪಿಂಕಿಶ್ ಆಗಿ ಕಾಣಿಸ್ಬೋದು, ಬಟ್ ನೀವು ಬ್ಲೆಂಡ್ ಮಾಡ್ತಿದ್ದಂಗೆನೆ ನಿಮ್ಮ ಸ್ಕಿನ್ ನಲ್ಲಿ ಅದು ಮಾಯ ಆಗ್ಬಿಡತ್ತೆ. ಲೈಕ್ ಮ್ಯಾಜಿಕ್ ಮಾಡ್ದಂಗೆ ನಿಮ್ಮ ಸ್ಕಿನ್ ನಲ್ಲಿ ಅಬ್ಸರ್ವ್ ಆಗತ್ತೆ. ನಿಮ್ಗೂ ಈ ರೀತಿಯ ಪಿಂಕಿಶ್ ಗ್ಲೋ ಬರ್ಬೇಕು ಅಂದ್ರೆ ಈಗಲೇ ಈ ಸೀರಮ್ ನ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಟ್ರೈ ಮಾಡಿದಾದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸೋದನ್ನ ಮಾತ್ರ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಸಿಂಗ್ DIY ರೆಮಿಡಿದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.